ಸಕ್ಕದಾಗಿ ತಿಂದ್ವಿ. ಬರ್ಗೆಟ್ಟಿದೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಬರ್ಗೆಟ್ಟಿದೆ ಅಂತ ಮಿನಿ ಬಾಹುಬಲಿ ಬಂದು ಸ್ವಲ್ಪ ಟ್ರೈ ಮಾಡಿದ್ರೆ ಬೇಜಾನ್ ಭಯ ಪಟ್ಕೊಂಡ್ಲು. ಹಿಂಗಿತ್ತು, ಹಿಂಗ್ ಮೂತಿ ಹಿಂಗ್ ಮಾಡ್ಕೊಂಡು ಕಾಡಿನ ರಾಜ ರಾಣಿ ಒಂದು ಅಡ್ವೆಂಚರ್ ನಡೀತು. ಬಂತು ಬೇಬಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮದು ಏನು ವ್ಲಾಗ್ ಅಂದರೆ ಒಂದು ರ್ಯಾಂಡಮ್ ವ್ಲಾಗ್, ಸುಮ್ಮನೆ ಮಾಡೋಣ ಅಂತ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ರ್ಯಾಂಡಮ್ ಡೇ, ರ್ಯಾಂಡಮ್ ವ್ಲಾಗ್. ಯಾ ಸೊ ನೋಡೋಣ, ಇಷ್ಟ ಬಂದಿದ್ದ ಪ್ಲೇಸ್ಗೆ ಹೋಗ್ತೀವಿ, ಒಂದು ಇಷ್ಟ ಬಂದಿದ್ದು ತಿಂತೀವಿ ಅಂದರೆ ಇಷ್ಟ ಬಂದಿದ್ದೆಲ್ಲ ತಿಂತೀವಿ ಅಂದರೆ ಲೈಕ್ ಇಂಡಿಯನ್ ಪ್ಲೇಸ್ಗೆ ಹೋಗ್ತಿದ್ದೀವಿ ತಿನ್ನೋಣ ಅಂದ್ಬಿಟ್ಟು. ಇಡ್ಲಿ ವಡೆ ತುಂಬ ದಿನ ಆಗಿದೆ ತಿಂದು. ಸೊ ಬ್ಯಾಟಿಂಗ್ ಮಾಡೋದು ನನಗಂತೂ ಇಡ್ಲಿ ಮೇಲೆ ಬೇಜಾನ್ ಬಯಕೆ ಆಗಿತ್ತು. ಸೊ ಆಫ್ಟರ್ 7 ಲಾಂಗ್ ಮಂತ್ಸ್, 7 ಮಂತ್ಸ್ ಆಯಿತಾ, 7 ಲಾಂಗ್ ಮಂತ್ಸ್ ಇವತ್ತು ನಾನು ಇಡ್ಲಿ ತಿನ್ನೋಕೆ ಹೋಗ್ತಿದ್ದೀನಿ. ಖುಷಿ ಆಗ್ತಾಯಿದೆ. ಹಾಗೆ ಫುಲ್ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀವಿ. ಅದು ತಿನ್ನೋಕೆ ಹೋಗ್ತಿದ್ದೀವಿ 30 ನಿಮಿಷ. ನೀನು ಅದನ್ನೆಲ್ಲ ಹಂಗೆಲ್ಲ ಮಾತಾಡಬಾರ್ದು, ನಿನ್ನಿಂದ ಲೇಟಾಗಿರೋದು. ಇನ್ನೊಂದು 45 ಮಿನಿಟ್ಸಲ್ಲಿ ಕ್ಲೋಸ್ ಆಗುತ್ತೆ. ವಿ ಆರ್ ಗೋಯಿಂಗ್. ನೋಡೋಣ ಸಿಗುತ್ತೆ ಅಲ್ವಾ. ಕನ್ನಡದವ್ರಂತೆ ಗೈಸ್ ಅವರು. ಇದು ಆಕ್ಚುಲಿ ಚೆನ್ನಾಗಿ ಕನ್ನಡದಲ್ಲಿ ಮಾತಾಡ್ಬಿಟ್ಟು ಹೆಂಗೋ ಕೇಳ್ಕೊಂಡು ತಿನ್ಕೊಂಡು ಬಂದ್ಬಿಡ್ತೀವಿ. ಅವ್ರು ಕನ್ನಡದವರು, ಬಟ್ ನಾನು ಅವ್ರ ಜೊತೆ ಕನ್ನಡದಲ್ಲಿ ಮಾತಾಡಿಲ್ಲ ಲಾಸ್ಟ್ ಟೈಮ್ ಆದಾಗ. ನಾನು ಮಾತಾಡ್ತೀನಿ, ನೋಡ್ತೀನಿ, ಚೆಕ್ ಮಾಡಿ. ಅಣ್ಣ ಇಡ್ಲಿ ಆಯ್ತಾ? ಅವಳು ಏನಾರು ಹಿಂಗೆ ಮಾತಾಡಿಲ್ಲ ರಿಪ್ಲೈ ಮಾಡಿ, ಕಮೆಂಟ್ ಮಾಡಿ, ಅವಾಗ ಹೇಳ್ತೀನಿ ನಾನು. ನಾವು ಇವಾಗ ಇಲ್ಲಿಂದ ಟ್ರೈನಲ್ಲಿ ಹೋಗ್ತಿದ್ದೀವಿ. ಟ್ರೈನ್ ಸ್ಟೇಷನಲ್ಲಿ ಇದ್ದೀವಿ ನಾವು. ಟ್ರೈನ್ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು. ಟ್ರೈನಲ್ಲಿ ಸಿಗ್ತೀವಿ. ಇವಾಗ ಟ್ರೈನ್ ಹತ್ತಿದ್ದೀವಿ, ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 4 ಸ್ಟಾಪ್ಸ್ ಇದೆ, ಹೋಗಿ ರೀಚ್ ಆಗ್ತೀವಿ. ನಾವು ಇವಾಗ ಬಂದ್ವಿ ವೆಂಕೀಸ್ ಅಂತ ಹೋಟೆಲ್ ನೇಮು. ಬಂದು ಕನ್ನಡದವ್ರದ್ದು ಆ್ಯಕ್ಚುಲಿ ಇದು. ಕನ್ನಡನೇ ಮಾತಾಡ್ತಾ ಇಲ್ಲ, ಅಲ್ಲಿ ಕನ್ನಡ ಮಾತಾಡೋಣ ಅಂತ ಅನ್ಕೊಂಡು ಬಂದೆ. ಅವ್ರು ನೋಡಿದ್ರೆ ಕನ್ನಡದವ್ರ ಥರ ಇದ್ದವರು. ಇಡ್ಲಿ ವಡೆ ಎಲ್ಲ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿರುತ್ತೆ ಅಂತ ಫುಲ್ ಆಸೆ ಎಲ್ಲ ಹುಟ್ಟಿಸ್ಬಿಟ್ಟಿದ್ದಾನೆ. ತಿನ್ಬಿಡೋದು, ತಗೊಂಡು ಫುಲ್ ಬ್ಯಾಟಿಂಗ್. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನೋಡಿ ಏನು ಸ್ಟೈಲ್ ಮಾಡ್ತಾನೆ ಗೈಸ್. ನಾನು ಸೇಮ್ ಕಲರ್ ಹಾಕೊಂಡು ಟ್ವಿನ್ನಿಂಗ್ ಮಾಡ್ಕೊಂಡು ನಾನು ಬಟ್ಟೆ ಹಾಕೊಳ್ಳೋ ತನಕ ವೆಯ್ಟ್ ಮಾಡಿ ಯಾವ ಕಲರ್ ಬಟ್ಟೆ ಹಾಕತ್ತೀನಿ ಅಂತ ನೋಡಿ ಟ್ವಿನ್ನಿಂಗ್ ಮಾಡ್ಕೊಂಡು ಬಂದವನೆ. ಪ್ರತಿ ಸತಿನೂ ಹಂಗೆ ಮಾಡ್ತಾನೆ, ನಿಜ ಒಪ್ಕೊ. ಅಷ್ಟೆ, ನಿಜ ಗೊತ್ತಾಗೋಯ್ತು. ಹಂಗೇನಿಲ್ಲ, ನಿಜ ಹೇಳು. ಟಿ ಶರ್ಟ್ ಚೆನ್ನಾಗಿತ್ತು ಅದಕ್ಕೆ ಹಾಕೊಂಡೆ. ಪುಂಗ ಗೈಸ್. ನಾನವನಲ್ಲ ಸುಳ್ಳು ಹೇಳಕ್ಕಾಗದೆ ಬಾಯೆಲ್ಲ ಮುಚ್ಕತ್ತವನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾವನಲ್ವಾ. ನಾನು ಸಿದ್ಧ ಇಡ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಇಡ್ಲಿ ತೊಗೊಂಡೆ. ಅವನು ವಡೆ ಮಸಾಲೆ ದೋಸೆ ಎಲ್ಲ ತೊಗೊಂಡು ಸಕ್ಕದಾಗಿ ತಿಂದ್ವಿ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದೇನೆಂದರೆ ಅಲ್ಲಿ ಮ್ಯಾಂಗೋ ಲಸ್ಸಿ ಇತ್ತು. ಮ್ಯಾಂಗೋ ಲಸ್ಸಿ ಕುಡಿದ್ವಿ, ಅಲ್ಟಿಮೇಟ್ ಆಗಿತ್ತು. ಟೇಸ್ಟ್ ಮಾತ್ರ ಸೇಮ್ ಗಿಣ್ಣು ಟೇಸ್ಟ್ ಇತ್ತು. ನನಗೆ ಗಿಣ್ಣು ಇಷ್ಟ ಆಗೋದ್ರಿಂದ ಜಾಸ್ತಿ ಇಷ್ಟ ಆಯಿತು. ಮಸಾಲೆ ದೋಸೆ ನೋಡೋಕ್ಕಂತೂ ಸಖತ್ತಾಗಿ ಅನಿಸ್ತಿತ್ತು. ಆ್ಯಂಡ್ ಟೇಸ್ಟೂ ಅಷ್ಟೇ ನನಗೆ ಸಖತ್ತಾಗಿತ್ತು. ಸಿದ್ಧ ಅಂತೂ ಫುಲ್ಲು ಬಾಯಿ ನೀರು ಕುಡಿದು ತಿಂದು ಜ್ಯೂಸ್ ಕುಡಿದು ಮಲ್ಟಿ ಟಾಸ್ಕಿಂಗ್ ಮಾಡಿ ಮುಗಿಸ್ದ. ನೋಡಿ ಆಚೆ ಬಂದ್ರೂ ಜ್ಯೂಸ್ ಕುಡಿತಾನೇ ಇದ್ದಾನೆ. ಬರ್ಗೆಟ್ಟಿದೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಬರ್ಗೆಟ್ಟಿದೆ ಅಂತ ಗೊತ್ತಿರಲಿಲ್ಲ. ಎಷ್ಟೊಂದು ಪಾರ್ಸೆಲ್ಲ ಇಟ್ಕೊಂಡು ಕುಡ್ಕೊಂಡು ನಿಂತ್ಕೊಂಡಿದ್ದ. ಇವಾಗ ಮತ್ತೆ ನಾವು ಟ್ರೈನ್ ಸ್ಟೇಷನ್ಗೆ ಹೋಗ್ತಿದ್ದೀವಿ. ರಾಕಿಂಗ್ಹ್ಯಾಮಿಗೆ ಬಂದ್ವಿ ಟ್ರೈನಲ್ಲಿ. ಮತ್ತು ಇಲ್ಲಿ ಸ್ವಲ್ಪ ಹಂಗೆ ಬೀಚ್ ನೋಡಿಬಿಟ್ಟು ಬೀಚ್ ವೈಬ್ಸ್ನ ಎಂಜಾಯ್ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್ ಮಾತ್ರ. ಒಂಥರ ಚೆನ್ನಾಗಿ ಫೀಲ್ ಆಗ್ತಿತ್ತು, ತುಂಬ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಿತ್ತು. ತುಂಬ ಎಂಜಾಯ್ ಮಾಡಿ ಒಂದಷ್ಟು ಫೋಟೋಸ್ ತೊಗೊಂಡು ಮಜಾ ಮಾಡಿಕೊಂಡು ಹೋದ್ವಿ. ಇವಾಗ ಇವಳು ಅಲ್ಲೇ ಒಂದು ಕಲ್ಲಿತ್ತು, ಅವಳೆ ನಾನು ಲೇಡಿ ಬಾಹುಬಲಿ ಅಂತ ಎತ್ತಕ್ಕೆ ಟ್ರೈ ಮಾಡ್ತಿರು. ಇಲ್ಲಿ ಮಾತ್ರ ಆಡಿಯನ್ಸ್ಗಳು ಯಪ್ಪ ಬೇಜಾನು ಕಿಕ್ಕಿರೋದು ಜನಸಾಗರದಿಂದ ಒಬ್ಬರಾದ್ಮೇಲೆ ಬಂದು ಎಲ್ಲ ಅಲ್ಲಿ ಸೀಟ್ ಮೇಲೆ ಕೂತ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ವೇದಿಕೆಯ ಮೇಲೆ ಕುಳಿತಿರ್ತಕ್ಕಂಥ ಗಣ್ಯರೇ, ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್ ನೋಡ್ತಾ ಇದ್ರು. ಇವಳು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ಲು. ಆಮೇಲೆ ಇಲ್ಲೊಬ್ರು ಮಿನಿ ಬಾಹುಬಲಿ ಬಂದು ಸ್ವಲ್ಪ ಟ್ರೈ ಮಾಡಿದ್ರು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ?
ಅವ್ರಿಗೂ ಆಡಿಯನ್ಸ್ ಇದ್ದರು, ಬಟ್ ಅವರೆಲ್ಲ ಮಿನಿ ಬಾಹುಬಲಿ ಏನು ಮಾಡೋಕ್ಕಾಗಲ್ಲ. ಸೊ ಅಷ್ಟೇ. ಒಂದ್ ಸ್ವಲ್ಪ ಬೇಜಾರಾಗಿದೆ. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ನನ್ಗೆ ಬೇಜಾರಾಗಿದೆ, ಯಾಕಂದ್ರೆ ನನ್ ಮೈಗೇನೋ ರೋಗ ಬಂದಿದೆ. ನನ್ ಮೈಗ್ ಹುಷಾರ್ ತಪ್ಪಿದೆ ಗೈಸ್. ನನ್ ಪುಕ್ಕ ಹಾಳ್ ಮಾಡ್ಬಿಟ್ಟೆ, ನನ್ ಮೈ ಹಾಳಾಗೋಗಿದೆ. ಸೊ ಇವಾಗ ಚೆನ್ನಾಗಿ ನೀರಲ್ಲಿ ಆಡ್ಕೊಂಡು ಹಂಗೆ ಸುಮ್ಮನೆ ಬೀಚಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಯಾವ್ದು ಅಂತ ಗೊತ್ತಿಲ್ಲ. ನಡ್ಕೊಂಡು ಬೀಚಲ್ಲಿ ಲಾಂಗ್ ಬೀಚ್ ಇದೆ ಇಲ್ಲಿ, ಸುಮ್ಮನೆ ನಡ್ಕೊಂಡು ಹೋಗ್ತಿದ್ವಿ. ಹಂಗೆ ಹೋಗ್ಬೇಕಾದ್ರೆ ಮೊದಲು ಈ ಏಡಿ ಎಲ್ಲ ಬಂದಿತ್ತು, ಅದ್ ನೋಡ್ಕೊಂಡು ಇವಳು ಮಾತ್ರ ಬೇಜಾನ್ ಭಯ ಪಟ್ಕೊಂಡ್ಲು. ಆ ವಿಡಿಯೋ ಕ್ಲಿಪ್ ಇದೆ ನೋಡಿ, ಹಾಕಿರ್ತೀವಿ. ವಾಯ್ಸ್ ಓವರ್ ಇಲ್ಲ ಅದಕ್ಕೆ, ಬಟ್ ಸ್ವಲ್ಪ ಹಂಗೆ ಹರಿಬರಿಯಲ್ಲಿ ವಿಡಿಯೋ ಮಾಡಿ ನಾನು ಎದ್ರುಕೊಂಡು ಹಾರ್ಕೊಂಡೆಲ್ಲ ಹೋಗಿ. ಅದು ಮಾತ್ರ ಸ್ಕೇರಿ ಆಗಿತ್ತು. ಲೈಕ್ ಅದು ನಾನು ಫಸ್ಟ್ ಟೈಮ್ ನೋಡಿದಾಗ ನೀರಲ್ಲಿ ಫೋಟೋ ತೆಗೆಸ್ಕೊಳ್ಬೇಕಾದ್ರೆ ಬಂತು, ಇವಳು ನೋಡ್ಬಿಟ್ಟು ಅವು 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 ಅಂತ ಓಡೋಗ್ಬಿಟ್ಲು. ಗಾಯ್ಸ್ ಅದ್ ಹೆಂಗ್ ಗೊತ್ತಾ, ಹಿಂಗಿತ್ತು, ಹಿಂಗ್ ಮೂತಿ ಹಿಂಗ್ ಮಾಡ್ಕೊಂಡ್ ಬರ್ತಾ ಇತ್ತದು. ಅದನ್ನ ನಾನು ನೋಡಿ ಆವ್ ಅಂತಾನೆ ಅನ್ಕೊಂಡೆ. ಯಾವ ಆಂಗಲಿಂದ ಅವಕ್ಕೆ ಯಾವ ತರ ಕಾಣಿಸ್ತಾ ಗೊತ್ತಿಲ್ಲ. ನಾನು ಫಾರ್ ಅ ಸೆಕೆಂಡ್ ಅದ ಶಾರ್ಕ್ ಗಿರ್ಗ್ ಬಂದ್ಬಿಟ್ಟು ಹೆಂಗೆ ಗ್ರೂ ಅಂತ. ಶಾರ್ಕ್ ಬಂದಿದ್ರೆ ನಾನು ತಿನ್ನು ಆಗುತ್ತಾ ನಿನ್ಗೆ ನನ್ನ ತಿನ್ನಕ್ಕೆ? ಪುಟ್ಟ ನೋಡೋಣ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಆಮೇಲೆ ಗೊತ್ತಾಯ್ತು, ಹಂಗೆ ನಡ್ಕೊಂಡು ಬೀಚಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಮತ್ತೆ ಇನ್ನೊಂದು ಬಂತು. ಅವಾಗ ನೋಡ್ಬಿಟ್ಟು ಫುಲ್ಲು ವಿಡಿಯೋ ತೆಗಿತಿದ್ದೆ, ಹಂಗೆ ಸ್ವಲ್ಪ ಕಾಲ್ ಮ್ಯಾಲ್ಗಡೆ ಎತ್ತಿತ್ತು, ಅವಾಗ ಓಡೋಗ್ಬಿಟ್ಲು. ನನ್ಗೆ ಒಟ್ನಲ್ಲಿ ಟುಡೇ ಇಸ್ ದ ಸ್ಕೇರಿಯೆಸ್ಟ್ ಕ್ರ್ಯಾಬ್ ಡೇ. ಏನು ಸ್ಕೇರಿಯಸ್ಟ್ ಇದ್ರಿಲ್ಲ, ಅದು ಒಂಥರ ಕ್ಯೂಟ್ ಆಗಿತ್ತು. ಅದು ಯಾವಾಗ ಕಾಲ್ ಎತ್ಕೊಂಡು ನಮ್ ಕಡೆ ಓಡ್ ಬರಕ್ ಸ್ಟಾರ್ಟ್ ಆಯ್ತು, ಅವಾಗ ಸ್ವಲ್ಪ ಭಯ ಪಟ್ಕೊಂಡು ಓಡೋಗ್ಬಿಟ್ಲು. ಅದು ಬಿಟ್ರೆ ಅದ್ ನಾವ್ ವಿಡಿಯೋ ಕ್ಲಿಪ್ ಅಲ್ಲಿ ನೋಡಿ. ಬಿಟ್ರೆ ಫುಲ್ ಧೈರ್ಯವಂತೆ ತರ ಅದೇ ಲಾಸ್ಟ್ ನೀರೊಳಗಂತೂ ಕಾಲಿಡ್ತಿಲ್ಲ. ನಾನು ಬಾರೆ ಅಂತಿರು ಬರ್ತಿಲ್ಲ. ಸೊ ಹಂಗೆ ಇವಾಗ ಅದ್ ಮುಗಿಸ್ಕೊಂಡು ಹಿಂಗೆ ರ್ಯಾಂಡಮ್ ಆಗಿ ವಾಕ್ ಮಾಡ್ಕೊಂಡು ರ್ಯಾಂಡಮ್ ಇಲ್ಲೊಂದು ಏನೋ ಒಂದು ಬ್ರಿಡ್ಜ್ ಇದೆ, ಅದನ್ನ ತೋರ್ಸು ಪಪ್ಪ. ಈ ಬ್ರಿಡ್ಜ್ ಇದೆ, ಈ ಬ್ರಿಡ್ಜ್ ನ ನೋಡೋಣ, ಈ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನೆಕ್ಸ್ಟ್ ನಾವು ಫಿಶಿಂಗ್ ಮಾಡೋಣ. ಫಿಶಿಂಗ್ ಏನ್ ಕೈಲೇ ಹಿಡಿತೀಯ? ಹಿಂಗೆ ಮೇಲ್ ಬಾ ನೋಡೋ. ಮಜಾ ಆಯಾ? ಇದಿದೆಯಲ್ಲ ಇದು ಕ್ರಾಬ್ ಬರುತ್ತೆ, ನೇವು ಬರಲ್ಲ. ಮೇಲ್ಗಡೆ ಹೋಗೋಣ ಕೆಳಗಡೆ ಹೋಗೋಣ? ಐ ಥಿಂಕ್ ಮೇಲ್ಗಡೆ ಒಂದಿದೆ, ಕೆಳಗಡೆ ಒಂದಿದೆ. ಮೇಲ್ಗಡೆ ಹೋಗೋಣ ನಾವು. ಮೇಲ್ಗಡೆ ಫುಲ್ ಟೈಟಾನಿಕ್ ಫೀಲ್ಸ್ ಬರುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಫೀಲ್ಸ್ ಬರುತ್ತೆ ಅಂತ ನೋಡೋಣ, ಯಾವ ತರ ಫೀಲ್ಸ್ ಬರುತ್ತೆ ಅಂತ. ಬನ್ನಿ ಫುಲ್ಲು ಖಾಲಿ ಇದೆ, ತುಂಬಾ ಕಾಮ್ ಆಗಿದೆ ಆಕ್ಚುಲಿ. ವೀಕ್ ಡೇಸ್ ಅಲ್ಲಿ ಬಂದ್ರೆ ಎಲ್ಲ ಕೆಲಸ ಮಾಡೋದ್ ಬಿಟ್ಬಿಟ್ಟು ಖಾಲಿ ಇಲ್ಲಿ ಬಂದ್ ಬೀಚ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ? ಎಷ್ಟು ದೂರ ಯಾರು ಬರ್ತಾರೆ ಬೀಚ್ಗೆ? ರಾಕಿಂಗ್ ಬೀಚ್ ಫೇಮಸ್ ಒನ್. ಇಲ್ಲಿ ಮನೆಗಳೆಲ್ಲ ಇದಾವಲ್ಲ, ಅವ್ರಾರು ಬರ್ಬೋದಾಗಿತ್ತು. ನಿಮ್ಮ ಅಪ್ಪ ಕೊಡ್ತಾನೆ. ಆಮೇಲೆ ನೋಡಿ ಮನೆಗಳು ಸಕ್ಕದಾಗಿದ್ದಾವೆ ಇಲ್ಲಿ. ಹಾ, ಇಲ್ಲೆಲ್ಲ ಮನೆಗಳು ನೋಡಿ ಗೈಸ್ ಎಷ್ಟು ಸಕ್ಕದಾಗಿದ್ದಾವೆ. ಕೊಕ್ಕರೆ ಏನದು? ಕರಿ ಕೊಕ್ರೆನಾ? ಏನು ಬೆಳಗೋಯ್ತಾ? ನಾನು ಈ ಕಲರ್ ಕೊಕ್ರೆನೇ ನೋಡಿಲ್ಲ. ಕೊಕ್ರೆನೇನಾ ಅದು? ನನ್ಗೆ ಈ ಬ್ರಿಡ್ಜ್ ಮೂವ್ ಆಗ್ತಿರೋ ತರ ಕಾಣಿಸ್ತಾ ಇದೆ. ನಿಜ, ಎಷ್ಟು ಭಯ ಆಗ್ತಾ ಇದೆ ಗೊತ್ತಾ? ಮಾಡ್ತಾವ್ರೆ ಅಂಡ್ ವ್ಯೂ ಅಂತೂ ಮಾತ್ರ ಸಕ್ಕದಾಗಿದೆ. ನಂಗಾದ್ರೂ ಒಂದ್ ಸ್ವಲ್ಪ ಭಯ ಜಾಸ್ತಿ. ಸೊ ನಾನು ಗಟ್ಟಿಗೆ ಸಿದ್ದೆ ಹಿಡ್ಕೊಂಡು ನಿಂತಿದ್ದೀನಿ. ಚೆನ್ನಾಗಿದೆ ಅಲ್ವಾ? ಓಕೆ, ಇವಾಗ ಇದು ಮುಗೀತು. ನೋಡಿದ್ವಿ, ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಸಿದ್ಧ ಅಂತೂ ಫುಲ್ಲು ಫೋಟೋಶೂಟ್ ಮೇಲೆ ಫೋಟೋಶೂಟ್. ಇಷ್ಟು ದಿನ ಎಲ್ಲೋದ್ರೂ ಫೋಟೋ ಅಷ್ಟೊಂದು ತೆಗಿಸ್ಕೊತಾನೆ ಇರ್ಲಿಲ್ಲ. ಇವತ್ತು ಪಾಪ ಫುಲ್ ಇಷ್ಟಪಟ್ಟು ತೆಗಿಸ್ಕೊಂಡವನೆ. ನನ್ನ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದಾನೆ ಅಂತ ಡ್ರೆಸ್. ಮುಂದಿನ ನಿಲ್ದಾಣ ಎಲ್ಲಿಗೆ? ದನ ಮೀಸಕ ಗೊತ್ತಿಲ್ಲ. ಸೂಪರ್ ಅಣ್ಣ. ರಾಕಿಂಗ್ ಗ್ಯಾಮ್ ಅಲ್ಲಿ ರಾಕ್ಸ್ ಇದೆ ನೋಡು.
ರಾಕ್ಸ್ ಏನು ಹೊಡಿಲಿಲ್ಲ. ಸೊ ಅದಕ್ಕೆ ಅಲ್ವಾ ರಾಕಿಂಗ್ ಹ್ಯಾಮ್ ಅಂತ ಕರೆಯೋದು ಅದನ್ನು. ಒಂದು ಕಲ್ಲೆತ್ಕ ಹೋಗೋಣ. ಫುಲ್ಲು ಸೀನರಿ ವ್ಯೂ ಇದೆ. ಹೋಗ್ತಾ ಇದ್ದೀವಿ ಇವಾಗ ಆ ಬ್ರಿಡ್ಜ್ ಮೇಲೆ ಹೋಗೋಣ ಅಂತ. ಅವ್ರಿಗೆಲ್ಲ ಭಯ ಆಗಲ್ಲ. ಇವಾಗ ಇದನ್ನು ರ್ಯಾಂಡಮ್ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಸಾರಿ, ಇವಾಗ ಇದೊಂಥರ ಚೆನ್ನಾಗಿದೆ ಬ್ರಿಡ್ಜು. ಇಲ್ಲಿ ಭಯ ಆಗ್ತಿದೆ ಅಂತ ಇವಳಿಗೆ. ಅಲ್ಲೇನು ಭಯ ಆಗುವಂಥದ್ದು ಏನಿಲ್ಲ ಆ್ಯಕ್ಚುಲಿ. ಸೊ ನೋಡಲ್ಲಿ ಸಣ್ಣ ಸಣ್ಣ ಮೀನು ಕಾಣಿಸ್ತಿದ್ಯಾ, ಅಲ್ಲಿ ಹೊಟ್ಟೋದು ಆ್ಯಕ್ಚುಲಿ ಚಿಕ್ಕ ಚಿಕ್ಕ ಮೀನುಗಳು. ಹಂಗೆ ವಿಡಿಯೋ ಮಾಡ್ಕೊಂಡು ಬಿದೋಗ್ಬಿಟ್ಟಿವೆ ಕಣ ಮುಂದೆ. ಎಲ್ಲಿ ಬೀಳ್ತೀನಿ ನಾನು, ಅಲ್ಲಿ ಎಲ್ಲ ಮೀನು ಹೋಗ್ತಿದ್ದೆ ನೋಡಿ, ಕಾಣಿಸ್ತಿದ್ಯಾ. ಸೊ ಇಲ್ಲೆಲ್ಲ ಸ್ನಾರ್ಕ್ಲಿಂಗ್ ಮಾಡಕ್ಕೆ ಬರ್ತಾರೆ ಆ್ಯಕ್ಚುಲಿ ಫಿಶ್ಗಳು ನೋಡೋಕ್ಕೆ. ಮೀನುಗಳು ತೋರಿಸ್ತೀನಿ ಬೇಜಾನವಿಲ್ಲಿ. ಇಷ್ಟೊಂದು ಮೀನು ಒಳ್ಳೆ ಅಕ್ವೇರಿಯಂ ಥರ ಇಲ್ವಾ? ನನಗಂತೂ ಸೇಮ್ ಅಕ್ವೇರಿಯಂ ನೋಡ್ದಂಗೆ ಹೋಗ್ತೀನಿ. ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಕಾಣಿಸ್ತದೆ ನೋಡಿ. ಅದೇನು ಫಿಶ್ ಅದು ಗೊತ್ತಲ್ಲಪ್ಪ. ನಾವಿವಾಗ ಸಮುದ್ರದಿಂದ ರೋಡಿಗೆ ಬಂದಿದ್ದೀವಿ. ಸಾಕಾಗ್ಬಿಡ್ತು, ನಡೆಯೋಕೆ ಆಗ್ತಿರ್ಲು ಅಂತ ಬೀಚಲ್ಲಿ ಫುಲ್ ಸ್ಯಾಂಡ್ ಇದೆ ಅಂದ್ಬಿಟ್ಟು ಅದಕ್ಕೆ ನಾವು ರೋಡಿಗೆ ಬಂದಿದ್ದೀವಿ. ಹಂಗೆ ಸುಮ್ಮನೆ ವಾಕ್ ಮಾಡ್ಕೊಂಡು ಬ್ರಿಡ್ಜ್ ಇದೆ ಅಲ್ಲಿವರೆಗೂ ನಡ್ಕೊ ಹೋಗ್ತೀವ ಅಥವಾ ಗೊತ್ತಿಲ್ಲ. ಆಲ್ರೆಡಿ 5 o'clock ಆಗಿದೆ. ಸುಸ್ತಾಗ್ತಿದೆ ಅಂತ ಆಲ್ರೆಡಿ, ನನಗೆ ಗೊತ್ತಿಲ್ಲ ಹೋಗ್ತೀವಲ್ವ ಅಂತ. ನೋಡೋಣ, ಆದಷ್ಟು ದೂರ ನಡ್ಕೊಂಡು ಹೋಗೋಣ. ಆ ಕಡೆಯಿಂದ ಆಗಿಲ್ಲ ಅಂದರೆ ಎತ್ತಾಕೊಂಡು ಬರ್ತೀವಿ ವಾಪಸ್. ಹಂಗೆ ಎತ್ಕೊಂಡು ಬರ್ಬೇಕು. ಎತ್ತಾಕೊಂಡು ಬರ್ತೀನಿ ಅಂತ ಹೇಳಿದ್ದು ನಾನು. ಎತ್ಕೊಂಡು ಬರ್ಬೇಕು. ಹಂಗೆ ನೋಡಿ ಇಲ್ಲೊಂದು ವ್ಯೂ ತೋರಿಸ್ತೇನೆ ನಿಮ್ಗೆ. ಇವಾಗ ಎಲ್ಲ ಬೋಟ್ ನಿಲ್ಸ್ಕೊಂಡು ಪಿಕ್ನಿಕ್ ಮಾಡ್ತಿದ್ದಾರೆ, ಪ್ರೈವೇಟ್ ಬೋಟ್ಸು. ಇಲ್ಲಿ ಒಬ್ರು ನಿಂತಿದ್ದಾರೆ. ಬೇಬ್ ಚಳಿ ಆಗ್ತಿದೆ ಅಂತ ಜಾಕೆಟ್ ಇಸ್ಕೊಬಿಟ್ಟವಳೆ. ಕೂರ್ಲಿ ನೋಡಿ ಅವಳದು. ಈ ಕಡೆ ತಿರುಗು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲೊಂದು ಅಲ್ಲಿಗೆ ಹೋಗೋಣ ಅಂತ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ. ಗೊತ್ತಿಲ್ಲ ಆಗುತ್ತೆ ಅಲ್ವೋ ಅಂತ. ಆಲ್ರೆಡಿ 5 o'clock ಆಗಿದೆ. ನೋಡೋಣ ಬನ್ನಿ. ಎಲ್ಲೋ ಕಾಡೊಳಗೆ ಬಂದಿದ್ದೀವಿ ನೋಡಿ. ಹಿಂದೆಲ್ಲ ಫುಲ್ಲು ಕಾಡು. ಕಾಡಿನ ರಾಜ ರಾಣಿ ನಾವೇ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ. 5:30 ಆಗಿದೆ ಟೈಮು. ಸೊ ಒಂದು 6 ಗಂಟೆ ಥರ ಕಾಣಿಸ್ತಿದ್ಯಾ ಗೈಸ್ ನೋಡಿ. ಸನ್ನಿಂದು ಸೆಟ್ ಆಗಿಲ್ಲ. ಸೊ ಯೂಶಲಿ ಆಫ್ಟರ್ 7 or 7:30 ಹಿಂಗೆ ಸನ್ಸೆಟ್ ಆಗುತ್ತೆ ಸಮ್ಮರು. ಬಟ್ ಸಮ್ಮರ್ ಥರ ಏನು ಫೀಲ್ ಆಗ್ತಿಲ್ಲ. ಲೈಕ್ ಅಷ್ಟು ಕೋಲ್ಡ್ ಏನು ಆಗ್ತಿಲ್ಲ. ಯಾವ ಇವೆಲ್ಲ ಇವಳೊಬ್ಳೆ ಅಷ್ಟೇ ಕೋಲ್ಡು ಅನ್ಕೊಂಡು ಜಾಕೆಟ್ ಮೇಲೆ ಹಾಕೊಂಡು ಪ್ಲೀಸ್. ನಾನು ಏನು ಹೇಳಿದೆ ಅಂತ ಅರ್ಥ ಆಗಿಲ್ಲ. ಸಮ್ಮರ್ ಥರ ಏನು ಫೀಲ್ ಆಗ್ತಿಲ್ಲ. ಸ್ವಲ್ಪ ವೆದರ್ ಕೋಲ್ಡು ಇದೆ. ಕೋಲ್ಡ್ ಇಲ್ಲ ಅಂದಿದ್ದು ನೀನು. ಅದಕ್ಕೆ ಮತ್ತೆ ರಿಪೀಟ್ ಮಾಡಿಸಿದ್ದು ನಾನು ಎಲ್ಲಕ್ಕ. ಸೊ ಸುಮ್ಮನೆ ನಡ್ಕೊಂಡು ಹೋಗ್ತಿದ್ದೀವಿ. ಅಲ್ಲೊಂದು ಟ್ರೆಕ್ಕಿಂಗ್ ಪಾಯಿಂಟ್ ಥರ ಇದೆ. ಇವಳಿಗೆ ಕಾಣಿಸ್ತಾ ಕಷ್ಟ ಆಗುತ್ತೆ, ಯಾರಿಗೂ ಕಾಣಿಸೋದಿಲ್ಲ. ಯಾಕೋ ಜಪ ಮಾಡ್ತಾ ಇದ್ದೀನಿ. ತಡಿ ನಾನು ಬರ್ತೀನಿ ಅಂತ ಬಂದ್ಬಿಟ್ರೆ ಅದು ಪೆಡೆಸ್ಟ್ರಿಯನ್ ನೋ ಎಂಟ್ರಿ. ನೀವು ಮಾತ್ರ ಅವಾಗಿಂದ ಇಲ್ಲೆಲ್ಲ ಆಗಿರಲ್ವಾ ಅಂತ ಬೇಜಾನ್ ಕೇಳ್ತಲ್ಲ. ಏನು ಹಾವ್ಕೊಂಡು ಅಷ್ಟೊಂದು ಭಯನ ಇಷ್ಟಾನ ಒಂದು ಗೊತ್ತಿಲ್ಲ. ಮೊದಲೇ ಆ ಕ್ರ್ಯಾಬ್ ನೋಡ್ಕೊಂಡೆ ಅವು ಅಂತಂದು ಓಡೋಗ್ಬಿಟ್ಟಿದ್ದ. ಬಟ್ ಒಂಥರ ಫುಲ್ಲು ಕಾಡಿದ್ದಂಗಿದೆ ರೋಡೆಲ್ಲ. ಕಾಡಿದ್ದಂಗಿಲ್ಲ, ಕಾಡೆ ಆ್ಯಕ್ಚುಲಿ. ಸುಮ್ಮನೆ ನಡ್ಕೊಂಡು ಹೋಗ್ತಿದ್ವಿ. ಫಿಶಿಂಗ್ ಕ್ಲಬ್ ಅಂತೆ. ಹಾಂ ನೋಡಿ ಹೋಗ್ಬೋದಿಲ್ಲ ಅನ್ಸುತ್ತೆ. ಎಲ್ಲಿಗೆ ಹೊರಗಡೆಗ ಹೋಗ್ಬೋದು. ಬಟ್ ಇಟ್ಸ್ ನಾಟ್ ಓಪನ್. ನಾವೀಗ ಎಲ್ಲೋ ಬಂದು ಡೆಡ್ ಎಂಡಿಗೆ ಬಂದು ನಿಂತಿದ್ದೀವಿ. ಸಮುದ್ರದ ತುದಿಯಲ್ಲಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸೊ ಅಲ್ಲೆಲ್ಲ ಇದಾಕ್ಬಿಟ್ಟು ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ನಮ್ಗೆ ಹೋಗೋಕ್ಕಾಗ್ತಿಲ್ಲ. ಸೊ ಇದಿಲ್ಲದೆ ವಾಪಸ್ ಹೋಗ್ಬೇಕು ಇವಾಗ. ಈ ಕಡೆ ವ್ಯೂಸ್ ಚೆನ್ನಾಗಿ ಇದಾಗ್ತದೆ. ವ್ಯೂಸ್ ಅಲ್ಲ ಗೈಸ್, ವ್ಯೂ ಆಯ್ತು. ಆಮೇಲೆ ವ್ಯೂ ಚೆನ್ನಾಗಿದೆ. ಸೊ ಅಲ್ಲಿ ಹಿಂದೆ ಕಾಣಿಸ್ತಿಲ್ಲ ಬ್ರಿಡ್ಜು, ಅಲ್ಲಿ ಹೋಗೋಣ ಅಂತಲೇ ಬಂದಿದ್ದು ನಾವು. ಬಟ್ ನಮ್ಮ ಬೇಬಿಯವ್ರು ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ, ಟಯರ್ಡ್ ಆಗಿಬಿಟ್ಟಿದ್ದಾರೆ.
ಸೊ ಇವಾಗ ವಾಪಸ್ ನಡ್ಕೊಂಡು ಹೋಗ್ಬೇಕು, ಅದೇ ಚೆನ್ನಾಗಿರೋ ಪಾಯಿಂಟು. ಯಾ ಕಾಡೊಳಗಡೆ ಇದು ಯಾವುದೋ ನಮ್ಮೂರು ಕೆರೆ ರೋಡ್ ಇದ್ದಂಗಿದೆ. ಸೊ ಫೈನಲಿ ಒಂದು ಅಡ್ವೆಂಚರ್ ನಡೀತು. ಹೇಳ್ರಪ್ಪ ಹೇಳ್ರು. ಅಡ್ವೆಂಚರ್ ಅಂದರೆ ದೊಡ್ಡ ಅಡ್ವೆಂಚರ್ ಮಾಡಿದಾನೆ ನಮ್ಮ ಸಿದ್ಧಾರ್ಥ್ HS ಅವರು. ಇನ್ನೂ ಭಯ ಪಟ್ಕೊಳ್ತಿದ್ದಾಳೆ. ಸೊ ಬೇಸಿಕಲಿ ಏನಾಯ್ತು ಅಂದರೆ ನಾವು ಅದೇ ಬ್ರಿಡ್ಜ್ ನೋಡ್ತಿದ್ವಲ್ಲ, ಅಲ್ಲಿ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಫೋಟೋ ತೊಗೊಳ್ಳೋಣ ವೀಡಿಯೋ ತೊಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಲೈಕ್ ಪಬ್ಲಿಕ್ಸ್ ನಾಟ್ ಅಲೌಡ್ ಅಂತ ಆಲ್ರೆಡಿ ಬೋರ್ಡ್ ಇತ್ತು. ನಾನೇನು ಮಾಡಿ ಧೈರ್ಯ ಮಾಡಿ ಹೋದ. ಒಳಗಡೆ ಹೋಗಿ ಒಂದು 20 ಸೆಕೆಂಡ್ಸ್ ವೀಡಿಯೋ ಮಾಡಿ, ಲೈಕ್ ಫುಲ್ ಒಳಗಡೆ ಏನು ಹೋಗಿಲ್ಲ, 20 ಸೆಕೆಂಡ್ಸ್ ವೀಡಿಯೋ ಮಾಡಿ ವಾಪಸ್ ಬರ್ತಾ ಇದ್ವಿ. 20 seconds. ಇಟ್ಸ್ 10 seconds ಐ ಥಿಂಕ್. ಅದು ಎಂಟ್ರೆನ್ಸ್ ಅಲ್ಲ, ಆ್ಯಕ್ಚುಲಿ ನಾವು ಒಳಗಡೆನೂ ಹೋಗಿರಲಿಲ್ಲ. ಎಂಟ್ರೆನ್ಸಲ್ಲಿ ವಿಡಿಯೋ ಮಾಡಿ ತೋರಿಸೋಣ, ಇದು ಡೆಡ್ ಎಂಡು ಚೆನ್ನಾಗಿರುತ್ತೆ ಎಂಟ್ರೆನ್ಸ್ ಅಂತ ಮಾಡಿದ್ವಿ. ಬಟ್ ವಾಪಸ್ ಬರಬೇಕಾದ್ರೆ ಏನೂ ಆಗಲಿಲ್ಲ. ಒಂದು 2 minutes ಈ ಕಡೆಯಿಂದ ನಡ್ಕೊ ಬರ್ತಾ ಇದ್ವಿ, ಕರೆದ್ರು ಸೆಕ್ಯೂರಿಟಿ ಅವರು. ಬಂದು ವಾಪಸ್ ಬಂದ್ಬಿಟ್ಟು ಫೋಟೋ ಮತ್ತು ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡಿಸಿ ನಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ತಗೊಂಡು ಕಳಿಸಿದ್ದಾರೆ. ಅವ್ರು ಕರೆದಿದ್ದು ಫುಲ್ ಭಯ ಪಟ್ಕೊಂಡಿದ್ದಾಳೆ. ಇನ್ನು ನಾನು ನಮ್ಮೂರ್ಗೆ ವಾಪಸ್ ಹೋಗ್ಬೇಕು. ಅದಕ್ಕೆ ನನಗೆ ಭಯ. ಬಟ್ ಯಾ ಇಟ್ ವಾಸ್ ಅಡ್ವೆಂಚರಸ್. ಹೆಂಗ್ ಬಂದು ಬೇಬಿ ನೋಡ್ತಿದ್ದೆ ಅಲ್ಲಿ. ಓಕೆ, ನಮ್ಮ ಅಡ್ವೆಂಚರು ರ್ಯಾಂಡಮ್ ಡೇ ಅಡ್ವೆಂಚರ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಮುಕ್ತಾಯವಾಗಿದೆ. ಸೊ ನಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.